ಟೆರರಿಚ್ ಅಂತ ಎಣ್ಣೆ ಡೆಮೋ ಕೊಟ್ಟಿದ್ರು ಸರ್. ಅದನ್ನು ಹಾಕಿದಾಳಿದ್ದ ಫಲ ಬೇಸ್ ಬರ್ತಾ ಇದೆ, ಮರಿನೂ ಬೇಸ್ ಇಡ್ತಾ ಇದೆ, ರೋಗನೂ ಕಡಿಮೆ ಇದೆ. ಕೊಳ್ಳಿ ರೋಗ ಅಂತ ಬರ್ತಾ ಇತ್ತಲ್ಲ ಅದನ್ನು ಕಡಿಮೆ ಇದೆ, ಕಾಳನ್ನು ಬೇಸ್ ಕಟ್ಟಿದೆ, ಸ್ವಲ್ಪ ಕಾಳು ವೇಟ್ಲೆಸ್ನೂ ಇದೆ. ಈಗ ಆ ಮಡಿಗೂ ಈ ಮಡಿಗೂ ಕಂಪೇರ್ ಮಾಡಿದರೆ ಟೆರರಿಚ್ ಉಗ್ಲಾರ್ದು ವೇಟ್ಲೆಸ್ ಕಡಿಮೆ ಇದೆ, ಈ ಮಡಿ ವೇಟ್ಲೆಸ್ ಜಾಸ್ತಿ ಇದೆ ಟೆರರಿಚ್ ಉಗ್ಗಿದ ನಂತರ. ಟೆರರಿಚ್ ಯಾವುದೇ ಕಾರಣಕ್ಕೆ ಕೆಲಸ ಮಾಡಿಲ್ಲ ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಹೊಲ ಗೊಬ್ಬರ ಉಗ್ಗಿ ಹೊಡೆಯುವಾಗ ಒಂದೊಂದು ಕಡ್ಡಿತ್ತು, ಅದು ಎಣ್ಣೆ ಹೊಡೆದ ನಂತರ ಫಲ ಮರಿ ಇಟ್ಟು ಬೇಸ್ ಬಂದಿದೆ, ಕೆಂಪು ರೋಗನೂ ಕಡಿಮೆಯಾಗಿದೆ. ಇದರಿಂದ ಟೆರರಿಚ್ಚಿಂದ ಭಾಳ ಅನುಕೂಲವಾಗಿದೆ. ಟೆರರಿಚ್ಚು ನಾಟಿ ಮಾಡಿದ 30ರಿಂದ 35 ದಿನದ ನಂತರ ಬಳಸಿದ್ದೀನಿ ನಾನು. ಈ ಬಾರಿ ಇಳುವರಿ ಕಡಿಮೆ ಇದೆ, ಆದ್ರೂ ಇದನ್ನು ಉಪಯೋಗಿಸಿದ ನಂತರ ಒಂದು 5 ಚೀಲ ಇಳುವರಿ ಜಾಸ್ತಿ ಬರುವುದು ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ನೋಡಿ ಸರ್. ಅಲ್ಲೇ ಸರ್ ಸಂದರ್ಶನ ಮಾಡಿದ್ರ ಪ್ರಕಾರ 5 ಚೀಲ ಜಾಸ್ತಿ ಬರ್ಬೋದಂತ ಹೇಳಿದ್ದೆ ನಾನು. ಈಗ ಕಟಾವಿನ ನಂತರ ನನ್ನ ಟ್ಯಾಂಕಿ ಲೆಕ್ಕ ಮಾಡಿದರೆ ಒಂದು 6 ಚೀಲ ಜಾಸ್ತಿನೇ ಬಂದಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡುತ್ತೇನೆ. ಇದರಿಂದ ಬಂದಂಥ ಹಣಕಾಸಿನ ವ್ಯವಹಾರ ಇರ್ಬೋದು, ಏನೇ ಇರ್ಬೋದು, ಹುಡ್ರು ವ್ಯವಸಾಯಕ್ಕಾಯ್ತು, ಓದೋ ಎಜುಕೇಷನಿಗಾಯಿತು ಉಪಯೋಗಿಸೋದಕ್ಕೆ ನಾನು ಸಂತೋಷವಾಗಿ ವ್ಯಕ್ತಪಡಿಸುತ್ತೇನೆ. ಟೆರರಿಚ್ಚು ಒಂದು ಉತ್ತಮವಾದ ಪ್ರಾಡಕ್ಟ್ ಅಂತೂ ಹೇಳ್ಬೋದು ಸರ್ ನಾನು.